ನಮಸ್ಕಾರ ಸ್ನೇಹಿತರೆ, ನೀವು ಸ್ಕ್ರೀನಲ್ಲಿ ನೋಡ್ತಿದ್ರಲ್ಲ, ಈ ವಿಡಿಯೋ ಸಿಂಪಲ್ ಆಗಿದೆ ಮತ್ತು ಟ್ರೆಂಡಿಂಗಲ್ಲೂ ಕೂಡ ಇದೆ. ಸೊ ಈ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಮೊದಲು VPN ಆನ್ ಮಾಡಿ, ನಂತರ CapCut ಓಪನ್ ಮಾಡಿ. ಸೊ ನಾನು ಆಲ್ರೆಡಿ ವಿಡಿಯೋವನ್ನು ಆ್ಯಡ್ ಮಾಡಿದ್ದೇನೆ, ಜೊತೆಗೆ ಸಾಂಗ್ ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ನೀವು ಇದೇ ಸಾಂಗ್ ಆ್ಯಡ್ ಮಾಡಬೇಕಂತ ಇಲ್ಲ, ಸೊ ನೀವು ಬೇರೆ ಸಾಂಗ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಮೊದಲು ಇವಾಗ ನಾವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೀವು ಏನೂ ಇಲ್ಲ, ಜಸ್ಟ್ ಒಂದು ಎಫೆಕ್ಟ್ ಆ್ಯಡ್ ಮಾಡಿದರೆ ಮುಗೀತು. ಸೊ ವೀಡಿಯೋ ರೆಡಿ ಆಗುತ್ತೆ. ಬಟ್ ನೀವು ವೀಡಿಯೋದಲ್ಲಿ ಸ್ವಲ್ಪ ಸ್ಲೋ ಮೋಷನೆಲ್ಲ ಅಡ್ಜಸ್ಟ್ ಮಾಡಬೇಕು. ಸೊ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಎಫೆಕ್ಟ್ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ರಿಟ್ರೋ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೋಡ್ಬೋದು ಓಲ್ಡ್ ಫುಟೇಜ್ ಎಫೆಕ್ಟ್ ಇರುತ್ತೆ, ನಿಮಗೆ ಮೊದಲಿಗೆ ಸಿಗುತ್ತೆ ನೋಡ್ಬೋದು ಓಲ್ಡ್ ಫುಟೇಜ್ ಎಫೆಕ್ಟ್. ಸೊ ನಿಮ್ಮ ಹತ್ರ ಈ CapCut ಇಲ್ಲ ಅಂದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋವನ್ನು ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಚೆಕ್ ಮಾಡಿ. ಸೊ ನಿಮಗೆ ಎಲ್ಲ ಡೀಟೇಲ್ ಇದರಲ್ಲಿ ಸಿಗುತ್ತೆ. ಬಟ್ ನಿಮಗೆ ಈ ಎಫೆಕ್ಟ್, ಸೊ ಈ CapCutಲ್ಲಿ ಮಾತ್ರ ಈ ಓಲ್ಡ್ ಫುಟೇಜ್ ಎಫೆಕ್ಟ್ ಸಿಗುತ್ತೆ, ಓಕೆನಾ. ಸೊ ಡೀಟೇಲ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ, ಚೆಕ್ ಮಾಡಿ. ಓಕೆ, ಎಫೆಕ್ಟ್ ಆ್ಯಡ್ ಮಾಡಿ. ಓಕೆ, ಎಫೆಕ್ಟ್ ಆ್ಯಡ್ ಆಗಿದೆ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೀವು ಸ್ಪೀಡನ್ನು ಸ್ವಲ್ಪ ಕಡಿಮೆ ಮಾಡಿ. ಸೊ ನಾನು ಒಂದು 17ಕ್ಕೆ ಅಡ್ಜಸ್ಟ್ ಮಾಡ್ತೇನೆ, ಓಕೆನಾ. ನಂತರ ಫಿಲ್ಟರ್ ಒಂದು ಚೇಂಜ್ ಮಾಡಿ, ನೀವು ಫಿಲ್ಟರ್ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಜಾಸ್ತಿ ಮಾಡಿದರೆ ಡಾರ್ಕ್ ಆಗುತ್ತೆ. ಸೊ ನಾನೊಂದು 38ಗೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಕೇಳಿಬಿಟ್ಟು ಸ್ವಲ್ಪ ಸಾಂಗ್ಗೆ ಅಡ್ಜಸ್ಟ್ ಮಾಡಿ ವೀಡಿಯೋವನ್ನು, ಯಾಕೆಂದರೆ ಪರ್ಫೆಕ್ಟಾಗಿ ಬರುತ್ತೆ ವೀಡಿಯೋ. ಸೊ ಹಾಗಾಗಿ ಸೊ ನಿಮಗೆ ಇದೇ ಸಾಂಗ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಸೊ ಅಲ್ಲಿಂದ ನೀವು ಆ್ಯಡ್ ಮಾಡ್ಬೋದು. ಸೊ ಇವಾಗ ನಾನು ವೀಡಿಯೋವನ್ನು ಇಲ್ಲಿ ಕಟ್ ಮಾಡ್ಕೊಳ್ತೇನೆ. ಸೊ ನೀವು ಸಾಂಗ್ ನೋಡಿ ವೀಡಿಯೋವನ್ನು ಕಟ್ ಮಾಡಿ, ಓಕೆನಾ. ಸೊ ನೀವು ಎಫೆಕ್ಟನ್ನು ಸ್ವಲ್ಪ ದೊಡ್ಡನೇ ಆ್ಯಡ್ ಮಾಡಿ. ಸೊ ನಂತರ ಈ ಕಡೆ ಇರುತ್ತಲ್ಲ, ಸೊ ಈ ವಿಡಿಯೋವನ್ನು ಸ್ವಲ್ಪ ಸ್ಲೋ ಮೋಷನ್ ಮಾಡಿ ಅಡ್ಜಸ್ಟ್ ಮಾಡಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಿಮ್ಮ ವೀಡಿಯೋವನ್ನು ಸ್ವಲ್ಪ ಸ್ಲೋ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಲೋ ಮೋಷನ್ ಮಾಡಿದ ಮೇಲೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಸಾಂಗ್ಗೆ ಸರಿಯಾಗಿ ವೀಡಿಯೋವನ್ನು ಕಟ್ ಮಾಡಿ. ನಂತರ ಬಾಕಿದ್ದ ವೀಡಿಯೋವನ್ನು ಡಿಲೀಟ್ ಮಾಡಿ. ಸೊ ನಂತರ ಇಲ್ಲಿ ಸ್ಲೋ ಮೋಷನ್ ಮಾಡಿರೋ ವೀಡಿಯೋ ಇರುತ್ತಲ್ಲ, ಸೊ ಇದನ್ನು ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಮ್ಮೆ ಇದೇ ಪೇಜ್ಗೆ ಬಂದು ಇಲ್ಲಿ ಸ್ಮೂತ್ ಸ್ಲೋ ಮೋಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೆಟರ್ ಕ್ವಾಲಿಟಿಗೆ ಸೇವ್ ಮಾಡಿ ವೀಡಿಯೋವನ್ನು, ಇನ್ನೂ ಸ್ಮೂತಾಗಿ ಸ್ಲೋ ಮೋಷನ್ ಆಗುತ್ತೆ ವೀಡಿಯೋ. ಸೊ ಇದಿಷ್ಟು ಆದ ಮೇಲೆ ವೀಡಿಯೋ ರೆಡಿ. ವೀಡಿಯೋವನ್ನು ನೀವು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಓಕೆ, ಇವಾಗ ರಿಸಲ್ಟ್ ಹೇಗಾಗಿದೆ ಅಂತ ನೋಡೋಣ.